ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಲಕ್ಕೆ ಇದೇ ಪರಪ್ಪನಗ್ರಹಾರ ಜೈಲಲ್ಲಿ ದರ್ಶನ್ ರಾಜಾತಿಥ್ಯವನ್ನು ನೋಡಿಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಕಾಫಿ ಮಗ್ಗಲ್ಲಿ ಕುಡ್ಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ಅಲ್ಲಿನ ಕೆಲ ಪಾತಕಿಗಳು, ಶಿಕ್ಷೆ ಆಗಿರುವವರು, ನಟೋರಿಯಸ್ ರೌಡಿ ಶೀಟರ್ಗಳು, ಕೊಲೆಪಾತಕರು ಅವರೊಂದಿಗೆ ಕೂತದ್ದದ್ದು ಹೌದು. ಆದರೆ ಬದಲಾದ ಸನ್ನಿವೇಶದಲ್ಲಿ ಅದೇ ಪರಪ್ಪನಗ್ರಹಾರ ಸ್ವಾಮಿ ನನ್ನ ಬೆರಳುಗಳಿಗೆಲ್ಲ ಫಂಗಸ್ ಬಂದುಬಿಟ್ಟಿದೆ, ಬಿಸಿಲ ಮುಖ ನೋಡಿ 1 ತಿಂಗಳಾಯಿತು ಅಥವಾ 30 ದಿನ ಆಯಿತು, ನನಗೆ ವಿಷ ಕೊಟ್ಟುಬಿಡಿ ಸ್ವಾಮಿ, ಒಂಚೂರು ವಿಷ ಕೊಟ್ಟುಬಿಡಿ, ನನಗೆ ನಾನೊಬ್ಬನಿಗೆ ಮಾತ್ರ ಕೊಡಿ, ಇನ್ಯಾರಿಗೂ ಬೇಡ ಅಂಥೇಳಿ ದರ್ಶನ್ ಬೇಡಿಕೊಳ್ತಾ ಇರ್ತಕ್ಕಂಥ ಸನ್ನಿವೇಶಕ್ಕೂ ಕೂಡ ಕೋರ್ಟ್ ಸಾಕ್ಷಿ ಆಗಿಬಿಡುತ್ತೆ ಇವತ್ತು. ಹಾಗೆಲ್ಲ ಮಾತಾಡಬಾರ್ದಪ್ಪ ದರ್ಶನ್, ಆ ಥರ ಎಲ್ಲ ಮಾತಾಡಬಾರ್ದು. ನ್ಯಾಯಾಧೀಶರು ಆ ಥರ ಹೇಳುವ ಮಟ್ಟಿಗೆ ದರ್ಶನ್ ಪರಿಸ್ಥಿತಿ ಆಗಿದೆಯಾ? 2 ಎಕ್ಸ್ಟ್ರೀಮಿಟಿ. ಅದೇ ಜೈಲೇ ರಾಜಾತಿಥ್ಯವನ್ನು ಕಂಡದ್ದು ಒಂದು ಕಡೆ, ಅದೇ ಜೈಲು ಬಿಸಿಲು ಮುಖ ತೋರಿಸ್ತಾ ಇಲ್ಲ ನನಗೆ ಅಂತ ಹೇಳಿ. ಈ ಥರ ನಡ್ಕೊಳ್ಬಹುದಾಗತ್ತಾ ಒಂದು ಜೈಲು ಅಧಿಕಾರಿಗಳು? ಕೊಟ್ಟರೆ ಹಂಗೆ ಕೊಡ್ತೀನಿ, ಇಲ್ಲಿದ್ದರೆ ಹಿಂಗೆ ಕೊಡ್ತೀನಿ. ಇದರ ನಡುವೆ SP ಅವರಿಗೆ ಅಥವಾ ಸರ್ಕಾರಿ ಪರ ವಕೀಲರಿಗೆ ಇಲ್ಲಿ ಹಿನ್ನಡೆ ಆಗಿದೆಯಾ? ಏನು ಕೊಡಕೂಡ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಬಳ್ಳಾರಿ ಜೈಲಿಗೆ ಹಾಕಬೇಕು, ಬೇಲ್ ಸಿಗಲಿಕ್ಕಿಂತ ಮುಂಚಿತವಾಗಿ ಬೇಲ್ ಸಿಕ್ಕಾಗ ಇದ್ದದ್ದು ಅಲ್ಲೇ ಅದೇ ಜೈಲಿವಾಗಿರಬೇಕು, ಎಲ್ಲ ಈ ಬೇಕ್ರಿ ತಿಂಡಿಗಳಿಗೂ ಒಂದಷ್ಟು ಹಿಂಸೆ, ಹಣ ತರಿಸ್ಕೊಳ್ಳೋದಕ್ಕೂ ಹಿಂಸೆ. ಅಲ್ಲರಿ ನಮ್ಮ ದುಡ್ಡಲ್ಲಿ ನಾವು ಒಂದು ಹಾಸಿಗೆ ತರಿಸ್ಕೋಬಾರ್ದಾ, ಒಂದು ಬಟ್ಟೆ ತರಿಸ್ಕೋಬಾರ್ದಾ, ತಿಂಡಿಗೆ ಸ್ವಲ್ಪ ಕಾಸು ಹಾಕ್ಸ್ಕೋಬಾರ್ದಾ, ನಮಗೂ ಇಲ್ಲಿ ಬೋರ್ ಆಗಲ್ವಾ? ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಆಕ್ಷೇಪ 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 ವ್ಯಕ್ತವಾಗ್ತಾ ಇತ್ತು. ಆದರೆ ಅಂಥ ಎಲ್ಲ ಆಕ್ಷೇಪಗಳಿಗೆ ಇವತ್ತು ಹಿನ್ನಡೆಯಾಗಿದೆ. ಈ ಮೂಲಕವಾಗಿ ಒಂದು ಸಣ್ಣ ನಿರಾಳತೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಸಿಕ್ಕಿದೆಯಾ? ಸಣ್ಣ ನಿರಾಳತೆ. ಈ ಒಂದು ಹಂತ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಬೇಲಿಗೆ ಅಪ್ಲೈ ಮಾಡಬೇಕು ಅಂತ ಅಂದುಕೊಂಡರೆ ಮುಂದಿನ ದಿನಗಳಲ್ಲಿ ಇವತ್ತಿಗೆ ವಿಷ ಕೊಟ್ಟುಬಿಡಿ ಅನ್ನೋದು ಬೇರೆ ಅಲ್ಲ, ನನಗೊಂದು ದಯಾಮರಣ ಕೊಟ್ಟುಬಿಡಿ ಅಂತ ಹೇಳೋದು ಬೇರೆ ಅಲ್ಲ. ಇಲ್ಲಿ ನನಗೆ ಹಿಂಸೆ ಆಗ್ತಾ ಇದೆ, ಬಿಸಿಲು ನೋಡ್ತಾ ಇಲ್ಲ ನಾನು ಅಂತ ಹೇಳಿದ್ರೆ ಆ್ಯಸ್ ಇಫ್ ಅಂಡಮಾನ್ ನಿಕೋಬಾರ್ನ ಕಾಲಾಪಾನಿ ಶಿಕ್ಷೆಗೆ ಈಕ್ವಲ್ಲ ಇದು. ಕಾಲಾಪಾನಿ ಅಂತ ಶಿಕ್ಷೆಯಲ್ಲಿ ಏನಾದರೂ ಇಲ್ಲಿ ದರ್ಶನ್ ಇದ್ದಾರಾ? 1 ತಿಂಗಳು ಬಿಸಿಲು ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ನಾಲೆಡ್ಜ್ ಪ್ರಕಾರ ಕಾಲಾಪಾನಿ ಶಿಕ್ಷೆ ಬಗ್ಗೆ ಆ ಥರ ಮಾಡ್ತಿದ್ರು ಅಂತ ನಾನು ಕೇಳಿದ್ದೀನಿ. ಆಚೆನೇ ಬಿಡಲ್ಲ, ಬೆಳಕಿನ ದರ್ಶನನೇ ಆಗಲ್ಲ. ಅನೇಕರಿಗೆ ಬೆಳಕಲ್ಲಿರುವವರಿಗೆ ಬೆಳಕಲ್ಲಿ ಇರದೇ ಇದ್ದವರ ಬೆಲೆ ಗೊತ್ತಾಗಲ್ಲ, ಅವರ ಹಿಂಸೆ ಕೂಡ ಗೊತ್ತಾಗಲ್ಲ. ಬೆಳಕಲ್ಲೇ ಇರಲ್ಲ ನೀವು 1 ತಿಂಗಳು ಅಂತ ಹೇಳಿಬಿಟ್ರೆ ಅದು ಜೀವಂತ ನರಕ. ಅದು ಎಲ್ಲೋ ಯಮಲೋಕ ಅದು ಇದು ಏನೂ ಇಲ್ಲ, ನರಕ. 1 ತಿಂಗಳು ಬೆಳಕು ತೋರಿಸ್ತಾ ಇದ್ದುಬಿಡಲಿ ಮನುಷ್ಯನಿಗೆ. ಒಂದು ಸಣ್ಣ ಕಿಂಡಿಯಿಂದ ಒಂದೇ ಒಂದು ಸಣ್ಣ ಬೆಳಕು 1 ತಿಂಗಳಾದಮೇಲೆ ಬಂದುಬಿಟ್ರೂ ಕೂಡ ಅವನು ಅದಕ್ಕೆ ಕಣ್ಣು ಬಿಡಲಾರ, ದೇಹವನ್ನು ಒಡ್ಡಲಾರ, ಅದಕ್ಕೆ ಅಷ್ಟು ಒಂಥರ ಚಟಪಟಿಕೆ ಶುರುವಾಗ್ಬಿಡುತ್ತೆ ಅವನಲ್ಲಿ. ದರ್ಶನ್ ಏನಾದರೂ ಪರಪ್ಪನಗ್ರಹಾರದಲ್ಲಿ ಕಾಲಾಪಾನಿ ಶಿಕ್ಷೆಯಲ್ಲಿ ಇದ್ದಾರಾ? ಈ ಪ್ರಶ್ನೆ ಯಾಕೆ ಬಂತು ಅಂತ ಹೇಳಿದ್ರೆ ನನಗೆ ವಿಷ ಕೊಟ್ಟುಬಿಡಿ ಅಂತ ಖುದ್ದು ದರ್ಶನ್ ಕೇಳಿರೋದು ಇವತ್ತು ಬೇರೆಯವರಲ್ಲ. ಹಾಗಿದ್ದಾಗ 2 ಎಕ್ಸ್ಟ್ರೀಮಿಟಿಯಲ್ಲಿ ಪರಪ್ಪನಗ್ರಹಾರ ಕಾರಾಗೃಹ ನಡೀತಾ ಇದೆಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸಂಕೇತ್ ಹೆಣ್ಗಿ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ವಕೀಲರು. ಸ್ವಾಗತ ಸಂಕೇತ್ ಹೆಣ್ಗಿ ಸರ್ ನಿಮಗೆ ಡಿಬೇಟ್ಗೆ. ಇನ್ನೊಂದು ಕಡೆ ಲೋಕೇಶ್ವರ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್, ಈಗ ರಾಜತಿಥ್ಯ ನೋಡಿದ್ವಿ, ಯಾರೋ ಆ ನಾಗ ಈ ನಾಗ, ವಿಲ್ಸನ್ ಗಾರ್ಡನ್ ನಾಗ, ಯಾರೋ ರಘು, ರವಿ, ಇವ್ರ ಕಡೆಯವರು ಪಟಾಲಮ್ಮು, ಒಬ್ಬನ ಕಡೆ ಜಾಸ್ತಿ ಇದ್ದಿದ್ದಕ್ಕೆ ಇನ್ನೊಬ್ಬ ಫೋಟೋ ತೆಗೆದು ಅವನೇ ಆಚೆ ಬಿಟ್ಟುಬಿಟ್ಟ, ವಿಡಿಯೋ ಕಾಲ್ ಮಾಡಿಸಿದ್ರು, ದರ್ಶನ್ ಹಾಯ್ ಅಂದಿದ್ದು ಎಲ್ಲ ನಾವು ನೋಡಿದ್ವಿ ಸರ್. ಅವತ್ತಿಗೆ ಆ ಕಥೆ ಇವತ್ತಿಗೆ ದರ್ಶನ್ ಎಕ್ಸ್ಪ್ಲೈನ್ ಮಾಡ್ತಿರೋದು ಹೇಗಿದೆ ಅಂದರೆ, ಇಫ್ ಐ ಆಮ್ ನಾಟ್ ರಾಂಗ್, 1 ತಿಂಗಳು ಬಿಸಿಲಲ್ಲಿ ಬಿಡದೆ ಒಬ್ಬ ಮನುಷ್ಯನ ಕೂರಿಸಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಜುಡಿಷಿಯಲ್ ಕಸ್ಟಡಿ ಅಂತ ಹೇಳೋಕ್ಕಾಗಲ್ಲ. ಅದೇ ನಿಜ ಆಗಿದ್ದರೆ, ಆರೋಪ ನಿಜ ಆಗಿದ್ದರೆ, ಸಜಾಬಂದಿಗೆ ಕಠಿಣ ಶಿಕ್ಷೆ ಇದ್ದರೆ ಬಹುಶಃ ಶಿಕ್ಷೆ ಕೊಡಬಹುದೇನೋ. 1 ತಿಂಗಳಿಂದ ಬಿಸಿಲು ನೋಡಿಲ್ಲ, ಫಂಗಸ್ ಬಂದುಬಿಟ್ಟಿದೆ ಅಂತ ಹೇಳಬೇಕು ಅಂದರೆ ಪರಪ್ಪನಗ್ರಹಾರ ಜೈಲು ಆ ಥರ ಟ್ರೀಟ್ ಮಾಡ್ತಾ ಇದೆಯಾ ಸರ್? ನಂಬಬಹುದಾ ನಾವು ಅದನ್ನು? ನೋಡಿ, ಟ್ರಯಲ್ ಪ್ರಿಸನರ್ಸ್ ಅಂತ ಏನಿದ್ದಾರೆ, ವಿಚಾರಣಾಧೀನ ಕೈದಿಗಳು, ಆ ತರದ ಅವಕಾಶ ದೇಶದ ಯಾವ ಮೂಲೆಯಲ್ಲೂ ಇಲ್ಲ. ಆ ತರದ ಟ್ರೀಟ್ಮೆಂಟ್ ಏನು ಕನ್ವಿಕ್ಷನ್ ಆಗಿರ್ತಾರೆ ಅದರಲ್ಲೂ ಅವ್ರಿಗೆ ರಿಗರಸ್ ಇಂಪ್ರಿಸನ್ಮೆಂಟ್ ಅಂತಾನು ಇರುತ್ತೆ, ಸಿಂಪಲ್ ಇಂಪ್ರಿಸನ್ಮೆಂಟ್ ಅಂತ ಇರುತ್ತೆ. ಆ ರಿಗರಸ್ ಇಂಪ್ರಿಸನ್ಮೆಂಟ್ ಅಂದ್ರೆ ಕಠಿಣವಾದ ಕೆಲಸ, ಅಂದ್ರೆ ಅಲ್ಲಿ ಕೆಲಸ ಮಾಡಿಸ್ತಾರೆ, ಮಾಡಿಸಿ ಅವ್ರಿಗೆ ಸಂಬಳ ಕೊಟ್ಟು ಅದನ್ನು ಅವ್ರಿಗೆ ಎಲ್ಲಾ ಮಿನಿಮಮ್ ಫೆಸಿಲಿಟಿ ಏನ್ ಕೊಡ್ಬೇಕು ಅದ್ ಕೊಟ್ಕೊಂಡೇ ಇರ್ತಾರೆ. ಊಟ ತಿಂಡಿ, ಮಲ್ಗಕ್ಕೆ, ಮತ್ತೊಂದು ಓಡಾಡಕ್ಕೆ, ಅವ್ರಿಗೆ ಲೈಬ್ರರಿ, ಎಲ್ಲಾ ಫೆಸಿಲಿಟಿನೂ ಇದ್ದೇ ಇದೆ ಎಲ್ಲಾ ಜೈಲಲ್ಲೂ. ಆ ತರದ್ದು ಎಲ್ಲೂ ಕಾಲಾಪಾನಿ ತರದ್ದು ಯಾವ ಜೈಲಲ್ಲೂ ಇಲ್ಲ.
ಇವತ್ತವರೆಗೂ ನಾನು ಅದೇ ಹೇಳ್ತಾ ಇರೋದು, ಅದೇ ಜೈಲಲ್ಲಿ ಹ್ಮ್ ಇನ್ನೂ ಇಂಪಾರ್ಟೆಂಟ್ ಕೈದಿಗಳಿದ್ದಾರೆ. ಹ್ಮ್ ವಿಚಾರಣಾಧೀನ ಆಗಿದ್ರು, ಈಗ ಅವರು ಕನ್ವಿಕ್ಷನ್ ಆಗಿರೋರು ಇದ್ದಾರೆ. ಹ್ಮ್ ಗ್ರಂಥಾಲಯ ಯಾರು ಈ ವಿಚಾರವನ್ನು ಇವತ್ತವರೆಗೂ ಮಾತಾಡಿಲ್ಲ. ಗ್ರಂಥಾಲಯದ ಸಹಪಾಲಕರಾಗಿದ್ದಾರೊಬ್ರು ಮಾಜಿ ಪ್ರಧಾನಿಗಳ ಮೊಮ್ಮಗ, 550 ರೂಪಾಯಿ ಸ್ಯಾಲ್ರಿ ಅದನ್ನ ಇರಬೇಕು. ಹೇಳ್ತಾ ಇರೋದು ಯಾವ್ದು ಹ್ಮ್ ನಿಮ್ಗೆ ಅದೇ ಎಕ್ಸಾಂಪಲ್ ಆಗಿ ನಾನು ರಿಪೀಟೆಡ್ ಆಗಿ ಹೆಸರು ಹೇಳಬಾರ್ದು ಅಂತ ಹೇಳಿಲ್ಲ ಅಷ್ಟೇನೆ. ಹ್ಮ್ ಅವರೆಲ್ಲಾ ಅಲ್ಲಿದ್ದಾಗ ಹ್ಮ್ ಯಾರಿಗೂ ಇಲ್ಲದ ವಿಚಾರ ಒಬ್ಬರಿಗೆ ಬಂದಿದೆ ಅಂದ್ರೆ ಹ್ಮ್ ಅದು ನಂಬ ಪ್ರಶ್ನೆ ಇಲ್ಲ. ಆದ್ರೂ ಹ್ಮ್ ಕೋರ್ಟ್ಗೆ, ಓಪನ್ ಕೋರ್ಟ್ ಅಲ್ಲಿ ವಿಚಾರ ಇದು ಚರ್ಚೆ ಆಗಿದ್ರಿಂದ ಹ್ಮ್ ಒಂದು ಜಡ್ಜಸ್ ಇಲ್ಲಿ ಸ್ವಲ್ಪ ಹ್ಮ್ ಕನ್ಸಿಡರೇಷನ್ ಅನ್ನ ತಗೊಂತಾರೆ. ಏನ್ ತಗೊಂಡ್ರು ಅವರು? ಹ್ಮ್ ರೀಸನ್ ಫಾರ್ ಶಿಫ್ಟಿಂಗ್ ದಿ ಅಕ್ಯೂಸ್ಡ್ ಫ್ರಮ್ ಬೆಂಗಳೂರು ಟು ಬಳ್ಳಾರಿ ಹ್ಮ್ ನಾಟ್ ಸಫಿಶಿಯಂಟ್ ಅನ್ನೋದು ಪ್ರಶ್ನೆ ಆಯ್ತು ಈಗ Correct. ಈಗ ಸದ್ಯಕ್ಕೆ. ಹ್ಮ್ ಯಾಕಂದ್ರೆ ಹಿಂದೆ ಅವ್ರು ಮಾಡಿದ್ದ ತಪ್ಪುಗಳಿಗೆ ಅವ್ರನ್ನ ಅಲ್ಲಿ ಇಡಂಗಿಲ್ಲ ಅಂತ ಶಿಫ್ಟ್ ಮಾಡಿದ್ರು. ಹ್ಮ್ ಈಗ ಅವರು ಸೆಕೆಂಡ್ ಟೈಮ್ ಇಲ್ಲಿ ಬಂದಿರೋದು, ಈಗ ಆ ತರದ್ ಇನ್ನು ಏನು ಮಾಡಿಲ್ಲ ಅನ್ನೋ ಪಾಯಿಂಟ್ ಇದ್ದಾಗ ನೀವ್ ಹೆಂಗ್ ಶಿಫ್ಟ್ ಮಾಡ್ತೀರಾ? ಮತ್ತೆ ಟ್ರಯಲ್ ಫಾಸ್ಟ್ ಆಗಿ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಇನ್ಸ್ಟ್ರಕ್ಷನ್ ಇರ್ಬೇಕಾದ್ರೆ ನೀವು ಯಾಕೆ ತಗೊಂಡು ಹೋಗ್ತೀರಾ ಅಲ್ಲಿ, ಟ್ರಯಲ್ಗೆ ತೊಂದರೆ ಆಗುತ್ತೆ. ಈ ಎಲ್ಲಾ ಗ್ರೌಂಡ್ಸ್ ಅನ್ನ ಕೋರ್ಟ್ ಮುಂದೆ ಇಟ್ಟಿದ್ರು ಡಿಫೆನ್ಸ್ ಲಾಯರ್ಸ್. ಕರೆಕ್ಟ್. ಜೊತೆಗೆ ಇವತ್ತು ಹ್ಮ್ ಒಂಥರ ಎಮೋಷನಲ್ ಬ್ಲಾಕ್ ಮೇಲಿಂಗ್ ತರನು ಆಯ್ತಿದು. ಹ್ಮ್ ವಿಷ ಕೊಡಿ ಅನ್ನೋದು ವಿಚಾರ ಐತಲ್ಲ, ಹ್ಮ್ ಇದು ಒಂದ್ ತಿಂಗಳಾಗಿಲ್ಲ ಹೋಗಿ ಒಳಗಡೆ. ಹ್ಮ್ ಇಷ್ಟು ಬೇಗ ಇಷ್ಟೆಲ್ಲ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಕೋರ್ಟ್ ನಂಬದಿದ್ರು ಹ್ಮ್ ತೀರಾ ನೆಗ್ಲೆಕ್ಟ್ ಮಾಡಿ ಆರೋಪಿತನಿಗೆ ಇದನ್ ಮಾಡಬಾರ್ದು ಅನ್ನೋದು ಏನೋ ಒಂದು ವಿಚಾರ ತಗೊಂಡಿರಂಗ್ ಕಾಣುತ್ತೆ ಕೋರ್ಟ್.